ಕಾರ್ಡ್ಸ್ನ ಶಫಲ್ ಮಾಡಿದಾಗ ಮತ್ತು ನಿಮ್ಮ ಚಾರ್ಟ್ನ ನೋಡಿದಾಗ ನಾನು ಎರಡನ್ನೂ ಕನ್ಸಿಡರ್ ಮಾಡಿಬಿಟ್ಟು ರೀಡಿಂಗ್ನ ಮಾಡ್ತಾಯಿದ್ದೀನಿ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 2 ಆಫ್ ಕಪ್ಸ್ ಬಂದಿದೆ. ಡೀಪ್ಲಿ ರೊಮ್ಯಾಂಟಿಕ್ ಕನೆಕ್ಷನ್ ಆ ಥರ ಯಾರಾದರೂ ನಿಮಗೆ ಈ ಮಂತಲ್ಲಿ ಸಿಗ್ಬೋದು, ಅಥವಾ ನಿಮ್ಮ ಜೊತೆಗಿರೋರ ಜೊತೆಗೆ ತುಂಬ ಚೆನ್ನಾಗಿ ಬಾಂಡಿಂಗ್ ಬರ್ಬೋದು. ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲೇ ಇರಬೇಕು ಅಂತ ಇಲ್ಲ, ಮೇ ಬಿ ನಿಮ್ಮ ಮನೆಯವ್ರ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆನೇ ಈ ಬಾಂಡಿಂಗ್ ಬರ್ಬೋದು. 2 ಆಫ್ ಕಪ್ಸ್ನ ಮತ್ತು ಸೆಕೆಂಡ್ ಕಾರ್ಡ್ 5 ಆಫ್ ಕಪ್ಸ್ ಬಂದಿದೆ. ಇನ್ ಜನರಲ್ ಹೇಳೋದಾದರೆ ನೀವು ಕೂದಲ ಬಗ್ಗೆ, ನಿಮ್ಮ ಹೇರ್ಸ್ ಬಗ್ಗೆ ತುಂಬ ಕೇರ್ ಮಾಡ್ತೀರಾ ಈ ಮಂತು. ಹೇರ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಕಾಣಿಸ್ತಾ ಇದೆ ನನಗೆ ಚಾರ್ಟಲ್ಲೂ ಕೂಡ, ಕಾರ್ಡಲ್ಲೂ ಕೂಡ. ಮತ್ತು ಈ ಮಂತಲ್ಲಿ ತುಂಬ ಸ್ಟ್ರೆಸ್ ನಿಮಗೆ ಜಾಸ್ತಿ ಆಗ್ಬೋದು, ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ಹೇಳ್ಬೋದು. ಮ್ಯಾಟರ್ ಆಫ್ ಕಂಫರ್ಟ್ ಅಂತ ಹೇಳ್ತೀವಿ. ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಹೋಗ್ಬೋದು ನೀವು. ಇದರಿಂದ ನಿಮಗೆ ಅಡ್ಜಸ್ಟ್ಮೆಂಟ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಹೊಸ ಜಾಗ ಆಗ್ಬೋದು, ಹೊಸ ಜಾಬ್ ಆಗ್ಬೋದು, ಆಫೀಸ್ ಆಗ್ಬೋದು. ರೀಸೆಂಟಾಗಿ ಮದುವೆ ಆಗಿದ್ದರೆ ಅವ್ರ ಮನೇಲಿ ಅಡ್ಜಸ್ಟ್ ಆಗೋದ್ರ ಬಗ್ಗೆನೂ ಕೇರ್ ಇರ್ಬೋದು. 5 ಆಫ್ ಕಪ್ಸ್ ಏನು ಹೇಳುತ್ತೆ ಅಂತ, ಒಂದು ಸಿಚುವೇಶನ್ ಬಗ್ಗೆನೇ ನೀವು ಕಂಫರ್ಟೇಬಲ್ ಫೀಲ್ ಮಾಡಲ್ಲ, ಡಿಸಪಾಯಿಂಟ್ ಫೀಲ್ ಮಾಡ್ಬೋದು ಅಂತ ಹೇಳುತ್ತೆ ಕಾರ್ಡು. ಬಟ್ ನಾನು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಸೊ ನಿಮ್ಮ ಮಾತಿನ ಬಗ್ಗೆ ಗಮನ ಇರಲಿ. ನೀವು ಆಡೋ ಮಾತಿಂದ ಬೇರೆಯವ್ರಿಗೆ ಹರ್ಟ್ ಆಗ್ಬೋದು, ಅಥವಾ ಯೋಚನೆ ಮಾಡಿ ಮಾತಾಡಿಬಿಡಿ. ಸಡನ್ನಾಗಿ ಏನೋ ಅಂದ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತಲೂ ಈ ಮಂತಲ್ಲಿ ಹೇಳ್ತಾ ಇದೆ ನಿಮ್ಮ ಚಾರ್ಟು. ಲಾಸ್ಟ್ ಮಿನಿಟಲ್ಲಿ ಮೈಂಡ್ ಚೇಂಜ್ ಮಾಡುವಂಥ ಚಾನ್ಸಸ್ ಇದೆ. ಯಾಕಂದರೆ ಥರ್ಡ್ ಕಾರ್ಡ್ ನನಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಏನೋ ಗೊತ್ತಿಲ್ಲ, ಏನು ಸಡನ್ನಾಗಿ ಥಾಟ್ ಬರುತ್ತೆ ನನಗೆ ಗೊತ್ತಿಲ್ಲ. ಮೇ ಬಿ ಎಲ್ಲಿಗೋ ಹೋಗಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಅಲ್ಲಿಗೆ ಈ ಡ್ರೆಸ್ ಕೋಡು ಅಥವಾ ಈ ಬಟ್ಟೆ ಹಾಕ್ಕೊಳ್ತೀನಿ, ಧರಿಸ್ತೀನಿ ಅಂತ ಅಂದ್ಕೊಂಡಿರ್ತೀರ. ಈ ಥರ ಹೋಗ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಲಾಸ್ಟ್ ಮಿನಿಟಲ್ಲಿ ಅದೆಲ್ಲ ಚೇಂಜ್ ಮಾಡಿಬಿಟ್ಟು ಹೋಗೋವಂಥ ಚಾನ್ಸಸ್ ಕೂಡ ಇದೆ. ಬಟ್ 2 ಆಫ್ ಪೆಂಟಿಕಲ್ಸ್ ಏನು ಅಂದರೆ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ. ನಿಮ್ಮ ಪೂರ್ವಜರು ನಿಮ್ಮ ಜೊತೆ ಇಲ್ಲದೇ ಇರೋರು, ಅವರು ಈಗ ಸದ್ಯಕ್ಕೆ ನಿಮ್ಮ ಜೊತೆ ಇರೋಲ್ಲ, ಅವರು ಪಾಸ್ಟ್ ಅವೇ ಆಗಿರ್ತಾರೆ ತುಂಬ ವರ್ಷಗಳ ಹಿಂದೆ. ನೀವು ನೋಡೂ ಇರಲ್ಲ, ಬರೀ ಫೋಟೋಲ್ಲಿ ನೋಡಿರ್ಬೋದು. ಆ ಥರ ಇರೋ ವ್ಯಕ್ತಿಗಳಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗುವಂಥ ಚಾನ್ಸಸ್ ಇದೆ. ನಿಮ್ಮ ಕನಸಲ್ಲಿ ಕೆಲವೊಂದು ವಿಷಯಗಳನ್ನ ನೀವು ನೋಡ್ಬೋದು, ಕನಸಲ್ಲಿ ಬಂದು ನಿಮಗೆ ಬ್ಲೆಸ್ ಮಾಡ್ಬೋದು. ಅಥವಾ ಸಮಥಿಂಗ್ ನೀವು ನಿಮ್ಮ ನೇಟಿವ್ಗೆ ಹೋಗ್ಬೋದು, ಊರಿಗೆ ಹೋಗ್ಬೋದು, ನಿಮ್ಮ ಹಳೆ ಮನೆ ನೋಡ್ಬೋದು. ಆ ಥರ ಕೂಡ ಕಾರ್ಡ್ ಹೇಳ್ತಾ ಇದೆ. ಬಟ್ ಈ ಮಂತಲ್ಲಿ ಯಾವುದಾದ್ರೂ ಟ್ಯಾಕ್ಸಸ್ ಬಿಲ್ಸ್ನ ಪೇ ಮಾಡೋದಿದ್ರೆ ಪೇ ಮಾಡಿ. ಏನಾದರೂ ಮಾರುವಾಗ ಅಥವಾ ಏನಾದರೂ ಬೈ ಮಾಡುವಾಗ, ತೊಗೊಳ್ಳೋವಾಗ ತುಂಬ ಕೇರ್ಫುಲ್ಲಾಗಿರಿ. ಈ ಗೌರ್ಮೆಂಟ್ ಟ್ಯಾಕ್ಸಸ್ಸು ಅಥವಾ ಪೆನಾಲ್ಟೀಸ್ ಬೀಳೋಂಥ ಚಾನ್ಸಸ್ ಇದೆ. ಸ್ಟೆಬಿಲಿಟಿ ಇದೆ ನಿಮ್ಮ ವರ್ಕ್ ಲೈಫಲ್ಲಿ, ಕೆರಿಯರಲ್ಲಿ. ಅದು ತುಂಬ ಓವರ್ ವರ್ಕ್ ಮಾಡ್ತೀರಾ, ನಿಮ್ಮ ಮನೆಗೂ ಬರೋಕ್ಕಾಗಲ್ಲ ನಿಮ್ಮ ಕೆಲಸದ ಮಧ್ಯೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಇನ್ನೊಂದು ವಿಷಯ, ನಿಮ್ಮ ಸಿಗ್ನೇಚರ್ ಬಗ್ಗೆ, ನೀವು ಕಾಂಟ್ರಾಕ್ಟ್ನ ಏನಾದರೂ ಸೈನ್ ಮಾಡುವಾಗ, ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಇನ್ ಕೇಸ್ ನೀವು ಲೋನೇ ತೊಗೊಳ್ಳಿ ಅಥವಾ ಯಾರಿಗಾದ್ರೂ ದುಡ್ಡೇ ಕೊಡಲಿ, ಈ ಪೇಪರ್ ವರ್ಕ್ ಅಂತ ಇರುತ್ತೆ ನೋಡಿ, ಅದನ್ನು ಕರೆಕ್ಟಾಗಿ ಡೀಲ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ವೆಕೇಷನ್ಸ್ಗೆ ಟ್ರಾವೆಲ್ ಮಾಡಬೇಕು, ಹಾಲಿಡೇಸ್ಗೆ ಏನಾದರೂ ಪ್ಲ್ಯಾನ್ ಮಾಡಿದರೆ ಅಲ್ಲಿ ಡಿಲೇ ಆಗೋ ಚಾನ್ಸಸ್ ಇದೆ. 4th ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ. ಟವರ್ ಕಾರ್ಡ್ ಅಂದರೆ ರಿಮೂವ್ ಆಫ್ ಎನಿ ಕೈಂಡ್ ಆಫ್ ಡೆತ್ಸ್ ಅಂತ ಹೇಳ್ತೀವಿ. ಅಂದರೆ ರಿಯಲ್ ಡೆತ್ ಅಲ್ಲ, ನೀವು ಖರ್ಚು ಮಾಡೋ ಎಕ್ಸ್ಪೆಂಡಿಚರ್ನ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ ಅಂತ ಕಾರ್ಡ್ ಹೇಳ್ತಾಯಿದೆ. ಅಂದರೆ ಕಮ್ಮಿ ಮಾಡ್ಕೊಳ್ಳಿ, ತುಂಬ ಖರ್ಚನ್ನ ಮಾಡಬೇಡಿ. ನಿಮ್ಮ ಅಕೌಂಟ್ಸ್ ಬಗ್ಗೆ ನೀವು ತುಂಬ ಗಮನ ಕೊಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಟ್ರಾವೆಲಲ್ಲಿ ಡಿಲೇ ಕಾಣುತ್ತೆ, ಹಾಗೆ ರಿಕವರಿಂಗ್ ಟ್ಯಾಕ್ಸಸ್ ಅಂತ ಹೇಳುತ್ತೆ. ಹಣಕಾಸಿನ ಲಾಸ್ಟ್ ಕೊನೆಯಲ್ಲಿ ನೀವು ರಿಕವರಿ ಕೂಡ ಮಾಡ್ತೀರಾ ಹಣಕಾಸಿನ ಸಮಸ್ಯೆ ಬಗ್ಗೆ. ಫಾರಿನ್ ಟ್ರಾವೆಲ್ ಅಂತ ಇದೆ, ಸದ್ಯಕ್ಕೆ ಆಗದೇ ಇದ್ರೂ ಕೂಡ ನಿಮ್ಮ ಚಾರ್ಟಲ್ಲಿದೆ, ಬಟ್ ಕಾರ್ಡ್ಸಲ್ಲಿ ಇಲ್ಲ. ಅದು ಫಾರಿನ್ ಟ್ರಾವೆಲ್ ಹೋಗಬೇಕು ಅಂದರೂ ಡಿಲೇ ಆಗುತ್ತೆ ಅಂತ ಚಾರ್ಟ್ಸ್ ಹೇಳ್ತಾ ಇದೆ. ಕಾರ್ಡ್ಸ್ ಕೂಡ ಚಾರ್ಟಲ್ಲಿ ಮಾತ್ರ ಅದು ಇದೆ, ಫಾರಿನ್ ಟ್ರಾವೆಲ್ ಅಂತ. ಮೆಜಿಷಿಯನ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಅಂತ ಹೇಳುತ್ತೆ. ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ಮಾಡಬಹುದು ಅಂತ.